ಚಪಾತಿ ಮಿಕ್ಕಿದ್ಯಾ? ಯೋಚನೆ ಬೇಡ, ಸಿಂಪಲ್ ಆಗಿ ಚಪಾತಿ ಪಿಜ್ಜಾನ ಟ್ರೈ ಮಾಡಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಚಪಾತಿ ಮಿಕ್ಕಾಗ ಅಥವಾ ಮಕ್ಕಳು ಸ್ನಾಕ್ಸ್ ಕೇಳಿದಾಗ ಚಪಾತಿನ ಬಳಸಿ ಒಂದೊಳ್ಳೆ ಸ್ನಾಕ್ಸ್ ರೆಸಿಪಿಯನ್ನ ರೆಡಿ ಮಾಡ್ಕೊಡ್ಬೋದು. ಚಪಾತಿ ಪಿಜ್ಜಾ ಮಕ್ಕಳಿಗಾಗ್ಲಿ ದೊಡ್ಡವರಿಗಾಗ್ಲಿ ತುಂಬಾನೇ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಓವೆನ್ ಬೇಡ, ಮೈದಾ ಬೇಡ, ಮನೆಯಲ್ಲೇ ಇರುವಂತಹ ಚಪಾತಿನ ಬಳಸಿ ಅಥವಾ ಗೋಧಿ ಹಿಟ್ಟನ್ನ ಬಳಸಿ ಈ ವಿಧಾನದಲ್ಲಿ ಒಮ್ಮೆ ಪಿಜ್ಜಾನ ಟ್ರೈ ಮಾಡಿ. ತುಂಬಾನೇ ಇಷ್ಟ ಆಗುತ್ತೆ, ಮತ್ತೆ ಪದೇ ಪದೇ ಬೇಕು ಅಂತಲೇ ಕೇಳ್ತಾರೆ. ಬನ್ನಿ, ಈ ಸಿಂಪಲ್ ಆಗಿರುವಂತಹ ರುಚಿಕರವಾಗಿರುವಂತಹ ಚಪಾತಿ ಪಿಜ್ಜಾನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 2 ಚಪಾತಿನ ತೆಗೆದುಕೊಂಡಿದ್ದೀನಿ. ರಾತ್ರಿ ಉಳಿದಿರುವಂತಹ ಚಪಾತಿಲಾದ್ರೂ ಮಾಡ್ಬೋದು ಅಥವಾ ಫ್ರೆಶ್ ಆಗಿ ನಾವು ಚಪಾತಿನ ರೆಡಿ ಮಾಡಿ ಈ ಪಿಜ್ಜಾ ರೆಸಿಪಿನ ಮಾಡ್ಬೋದು. ನಾನಿಲ್ಲಿ ಉಳಿದಿರುವಂತಹ 2 ಚಪಾತಿನ ಬಳಸಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ಚಪಾತಿನ ಈ ರೀತಿ ಪ್ಲೇಟ್ ಮೇಲೆ ಹಾಕಿ ಈ ರೀತಿ ಫೋರ್ಕ್ ನ ಸಹಾಯದಿಂದ ಈ ರೀತಿಯಾಗಿ ಹೋಲ್ಸ್ ಅನ್ನ ಮಾಡ್ಬೇಕಾಗುತ್ತೆ. ಎಣ್ಣೆಗೆ ಈ ಚಪಾತಿನ ಹಾಕಿದ್ದೇನೆ, ಉಬ್ಬಬಾರದು, ಹಾಗಾಗಿ ಈ ರೀತಿಯಾಗಿ ಹೋಲ್ಸ್ ಅನ್ನ ಮಾಡ್ತೇನೆ. 2 ಚಪಾತಿಗೆ ಇದೇ ರೀತಿ ಹೋಲ್ಸ್ ಅನ್ನ ಮಾಡಿ ನಾನಿಲ್ಲಿ ಆಗ್ಲೇನೆ ಎಣ್ಣೆನ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ. ಹಾಗಾಗಿ ಬಿಸಿಯಾದಂತಹ ಎಣ್ಣೆಗೆ ಈ ಚಪಾತಿನ ಹಾಕಿ ಸ್ವಲ್ಪ ಗರಿ ಗರಿ ಆಗೋ ರೀತಿ ಇದನ್ನ ಫ್ರೈ ಮಾಡ್ತಾ ಇದ್ದೇನೆ. ಒಂದು ಕಡೆ ಫ್ರೈ ಆಗಿದ್ದೇನೆ, ಇದನ್ನ ಟರ್ನ್ ಮಾಡಿ 2 ಕಡೆ ಗರಿ ಗರಿ ಆಗೋವರೆಗೂ ಇದನ್ನ ಇದೇ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಬೇಕಾಗುತ್ತೆ. ನೋಡಿ, ಚಪಾತಿ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದ್ರೆ ಸಾಕು, ಜಾಸ್ತಿ ಇದನ್ನ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಈಗ ಇದನ್ನ ಒಂದು ಪ್ಲೇಟ್ಗೆ ತೆಗೆದುಕೊಳ್ತೇನೆ. ಉಳಿದಿರುವಂತಹ ಚಪಾತಿನೂ ಇದೇ ರೀತಿಯಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಗರಿ ಗರಿ ಆಗುವವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗೆದುಕೊಳ್ತೇನೆ. ಮಕ್ಕಳು ಸ್ನಾಕ್ಸ್ ಕೇಳಿದಾಗ ಚಪಾತಿ ಹಿಟ್ಟಿಂದ ಅಥವಾ ಚಪಾತಿಯಿಂದ ಈ ರೀತಿ ಮಾಡ್ಕೊಡಿ, ಮತ್ತೆ ಪದೇ ಪದೇ ಮಾಡ್ಕೊಡಿ ಅಂತ ಕೇಳ್ತಾರೆ. ಹಾಗೇನೆ ಹೊರಗೆ ಪಿಜ್ಜಾ ತಿನ್ನೋದನ್ನ ಬಿಡ್ತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಸಿಂಪಲ್ ಆಗಿರುವಂತಹ ಪಿಜ್ಜಾ ರೆಸಿಪಿ. ನೋಡಿ, ಈ ಚಪಾತಿನೂ ಸಹ 2 ಕಡೆ ಫ್ರೈ ಮಾಡಿದ್ದಾಗಿದೆ. ಇದನ್ನ ಒಂದು ಪ್ಲೇಟ್ಗೆ ತೆಗೆದುಕೊಳ್ತೇನೆ. ನಂತರ ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ಚಪಾತಿನ ನಾನಿಲ್ಲಿ ಒಂದು ಪ್ಲೇಟ್ಗೆ ತೆಗೆದುಕೊಳ್ತೇನೆ. ಅನಂತರ ಈ ಚಪಾತಿ ಮೇಲೆ ಪಿಜ್ಜಾ ಪಾಸ್ತಾ ಸಾಸ್ ಅಂತ ಬರುತ್ತಲ್ಲ, ಅದನ್ನ ನಾನಿಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ನೋಡ್ಬೋದು, ಈ ರೀತಿ ಪಿಜ್ಜಾ ಸಾಸ್ ಸಿಗುತ್ತೆ. ಅದನ್ನ ನಾವು ಈ ಚಪಾತಿ ಮೇಲೆ ಸ್ಪ್ರೆಡ್ ಮಾಡ್ಬೇಕಾಗುತ್ತೆ. ನಾನಿಲ್ಲಿ 1-1.5 ಟೀ ಸ್ಪೂನ್ ಆಗುವಷ್ಟು ಈ ಪಿಜ್ಜಾ ಸಾಸ್ ಅನ್ನ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಮಕ್ಕಳಿಗೆ ಆಗ್ಲಿ ದೊಡ್ಡವ್ರಿಗೆ ಆಗ್ಲಿ ಪಿಜ್ಜಾ ಅಂದ್ರೆ ಯಾರ ತಾನೇ ಇಷ್ಟ ಆಗಲ್ಲ ಹೇಳಿ. ಇಷ್ಟ ಆಗುವಂತಹ ವೆಜಿಟೇಬಲ್ಸ್ ನ ಹಾಕಿ ಮಕ್ಕಳಿಗೆ ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನಾವು ಸಾಸ್ ಅನ್ನ ಎಲ್ಲಾ ಕಡೆ ಈ ರೀತಿ ಸ್ಪ್ರೆಡ್ ಮಾಡಿದ ನಂತರ ಇದರ ಮೇಲೆ ನಾವು ತರಕಾರಿನ ಹಾಕ್ಬೇಕಾಗುತ್ತೆ. ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೇನೆ. ಒಂದು ಅರ್ಧ ಭಾಗದಷ್ಟು ಕ್ಯಾಪ್ಸಿಕಮ್ ಅನ್ನ ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಇದನ್ನ ಹಾಕ್ತಾ ಇದ್ದೇನೆ. ಅನಂತರ ಚೆನ್ನಾಗಿ ಹಣ್ಣಾಗಿರುವಂತಹ 1 ಟೊಮೆಟೊನ ನೋಡ್ಬೋದು, ಈ ಸೈಜ್ಗೆ ಕಟ್ ಮಾಡಿದ್ದೇನೆ. ಇವನ್ನು ಸಹ ಹಾಕ್ತಾ ಇದ್ದೇನೆ. ಹಾಗೇನೆ ಈರುಳ್ಳಿನೂ ಸಹ ಇದರ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಇವೇ ಅಂತಲ್ಲ, ತರಕಾರಿ ಕ್ಯಾರೆಟ್ ತುರಿದು ಸೇರಿಸಬಹುದು ಅಥವಾ ಬೇರೆ ತರಕಾರಿ ಬೇಕು ಅಂದಲ್ಲಿ ಇದಕ್ಕೆ ಸೇರಿಸಬಹುದು. ಎಲ್ಲವನ್ನ ಈ ರೀತಿ ಸ್ಪ್ರೆಡ್ ಮಾಡಿದ್ದೇನೆ. ನಂತರ ನಾನಿಲ್ಲಿ ಸ್ವೀಟ್ ಕಾರ್ನ್ ಸಹ ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ತರಕಾರಿ ಎಲ್ಲವನ್ನ ಈ ರೀತಿ ಸ್ಪ್ರೆಡ್ ಮಾಡಿದ್ದೇನೆ. ಅನಂತರ ನಾನಿಲ್ಲಿ ತುರಿದಿರುವಂತಹ ಪನ್ನೀರನ್ನ ನಾನಿಲ್ಲಿ ಹಾಕ್ತಾ ಇದ್ದೇನೆ. ಮಕ್ಕಳಿಗೆ ಪನ್ನೀರಿಂದ ಮಾಡಿರುವಂತಹ ಯಾವುದೇ ರೆಸಿಪಿ ಕೊಟ್ಟು ತಿನ್ಲಿಕ್ಕೆ ಇಷ್ಟಪಡಲ್ಲ, ಆದ್ರೆ ಈ ರೀತಿ ಪಿಜ್ಜಾ ಮೇಲೆ ಹಾಕೊಡೋದ್ರಿಂದ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ತುರಿದಿರುವಂತಹ ಪನ್ನೀರನ್ನು ಸಹ ಈ ರೀತಿ ಸ್ಪ್ರೆಡ್ ಮಾಡ್ತೇನೆ. ಅನಂತರ ನಾನಿಲ್ಲಿ ಮೊಜರೆಲ್ಲಾ ಚೀಸ್ ಅನ್ನು ಸಹ ತುರಿದು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಈ ಚೀಸ್ ಹಾಗೂ ಪನ್ನೀರು ಎಷ್ಟು ಬೇಕೋ ನೋಡ್ಕೊಂಡು ನಾವು ಅಷ್ಟನ್ನ ಆಡ್ ಮಾಡ್ಕೊಳ್ಬಹುದು. ಎಲ್ಲವನ್ನ ಈ ರೀತಿಯಾಗಿ ಈವೆನ್ ಆಗಿ ಎಲ್ಲಾ ಕಡೆ ನಾವು ಸ್ಪ್ರೆಡ್ ಮಾಡ್ಬೇಕಾಗುತ್ತೆ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ನೋಡ್ಬೋದು,
ಈ ಮೊಜರೆಲ್ಲಾ ಚೀಸ್ ಅನ್ನು ಸಹ ಈ ರೀತಿಯಾಗಿ ಈವನ್ ಆಗಿ ಸ್ಪ್ರೆಡ್ ಮಾಡಿದ್ದೇನೆ. ಅನಂತರ ನಾನಿಲ್ಲಿ ಪಿಜ್ಜಾಗೆ ಹಾಕುವಂತಹ ಆರಿಗಾನೋ ಪೌಡರ್ ಅನ್ನ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಖಾರಕ್ಕೆ ಅಂತ ಚಿಲ್ಲಿ ಫ್ಲೇಕ್ಸ್ ಅನ್ನ ನಾನು ಸ್ಪ್ರೆಡ್ ಮಾಡ್ತೇನೆ. ಒಣಮೆಣಸಿನಕಾಯಿನ ತರಿತರಿಯಾಗಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿರುವಂತಹ ಚಿಲ್ಲಿ ಫ್ಲೇಕ್ಸ್ ಅನ್ನು ಸಹ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಈ ಚಿಲ್ಲಿ ಫ್ಲೇಕ್ಸ್ ಅಥವಾ ಆರಿಗಾನೋ ಪೌಡರ್ ಅನ್ನ ನಿಮ್ಮ ಇಷ್ಟಾನುಸಾರ ಇದನ್ನ ಸ್ಪ್ರೆಡ್ ಮಾಡ್ಕೊಳ್ಬಹುದು. ಈ ಪಿಜ್ಜಾನ ಬೇಕ್ ಮಾಡ್ಲಿಕ್ಕೆ ನಮ್ಗೆ ಓವೆನ್ ಬೇಕಾಗಿಲ್ಲ. ಹಾಗೇನೆ ಪಿಜ್ಜಾ ಮಾಡ್ಲಿಕ್ಕೆ ಮೈದಾ ಬೇಕಾಗಿಲ್ಲ. ಗೋಧಿ ಹಿಟ್ಟು ಅಥವಾ ಮಾಡಿಟ್ಟಂತಹ ಚಪಾತಿ ಇದ್ರೆ ಸಾಕು. ಸಿಂಪಲ್ ಆಗಿ ಅರ್ಧ ಗಂಟೆಯಲ್ಲೇನೆ ಈ ರೀತಿ ಪಿಜ್ಜಾನ ರೆಡಿ ಮಾಡ್ಕೊಳ್ಬಹುದು. ನೋಡ್ಬೋದು, ಈ ರೀತಿಯಾಗಿ ಚಿಲ್ಲಿ ಫ್ಲೇಕ್ಸ್ ಹಾಗೂ ಆರಿಗಾನೋ ಪೌಡರ್ ಅನ್ನ ಸ್ಪ್ರೆಡ್ ಮಾಡಿದ ನಂತರ ಇದನ್ನ ಬೇಕ್ ಮಾಡಬೇಕಾಗುತ್ತೆ. ಬೇಕ್ ಮಾಡ್ಲಿಕ್ಕೆ ಅಂತ ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ. ಇದಕ್ಕೆ ಸ್ಟ್ಯಾಂಡ್ ಅಥವಾ ಈ ರೀತಿ ಬಟ್ಲನ್ನ ಹಾಕಿ ಅನಂತರ ರೆಡಿ ಮಾಡಿಟ್ಟಂತಹ ಪಿಜ್ಜಾನ ಪ್ಲೇಟಿಗೆ ಸರ್ವ್ ಮಾಡಿ ಇದನ್ನ ನಾವು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು 25ರಿಂದ 30 ನಿಮಿಷ ಲೋ ಟು ಮೀಡಿಯಂ ಊರಿಲಿ ಇದನ್ನ ಬೇಕ್ ಮಾಡಬೇಕಾಗುತ್ತೆ. ನೋಡ್ಬೋದು, 30 ನಿಮಿಷ ನಾನಿಲ್ಲಿ ಈ ಪಿಜ್ಜಾನ ಬೇಕ್ ಮಾಡಿದೆ. ತುಂಬಾನೇ ಸಿಂಪಲ್ ಆಗಿ ರುಚಿಕರವಾಗಿರುವಂತಹ ಚಪಾತಿ ಪಿಜ್ಜಾ ರೆಸಿಪಿ ರೆಡಿ ಆಗಿದೆ. ಇದನ್ನ ಈಗ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಳೋದೇನೆ. ನೋಡಿದ್ರಲ್ಲ, ಇಷ್ಟು ಸುಲಭವಾಗಿ ಕೆಲವೇ ನಿಮಿಷಗಳಲ್ಲಿ ರುಚಿಯಾದ ಚಪಾತಿ ಪಿಜ್ಜಾ ಮಾಡುವ ವಿಧಾನ. ಈ ಚಪಾತಿ ಪಿಜ್ಜಾ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಇಂತಹ ಸರಳ ಹಾಗೂ ರುಚಿಕರವಾದ ರೆಸಿಪಿಗಳಿಗಾಗಿ ನಮ್ಮ ಚಾನೆಲ್ ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.